ಯಾವ ರೀತಿಯಿಂದಲೂ ನಿನ್ನ ವಿರುದ್ಧ ನಿಂತಿಲ್ಲ, ನಿನಗೆ ಅಪಕಾರ ಮಾಡಿಲ್ಲ ಅಂದಮೇಲೆ ನನ್ನ ಮೇಲಿನ ಪ್ರಭಾವಕ್ಕೆ ಕಾರಣ ಇಲ್ಲ. ಮಾಮೇವ ಯದಿ ಪೂರ್ವಂ ತ್ವಂ ಏತದರ್ಥಂ ಅಚೋದಯ ಮೈಥಿಲೀಂ ಅಹಮೇಕಾಹ್ನ ತವಚಾನೀತವಾನ್ ಭವೇತ್. ಇಷ್ಟೆಲ್ಲ ಕಷ್ಟಪಟ್ಟದ್ದು ಯಾಕೆ ನೀನು? ಸೀತೆಯನ್ನು ತರಬೇಕು ಅಂತ ತಾನೆ. ನೀನು ಒಂದು ಮಾತು ಸೀತೆಯನ್ನು ತಂದುಕೊಳ್ಳಿಕ್ಕೋಸ್ಕರ ನಾನು ಸುಗ್ರೀವನ ಜೊತೆಗೆ ಸಹಕಾರವನ್ನು ಬಯಸ್ತಾ ಇದ್ದೇನೆ ಅಂತ ಮಾಮೇವ ಯದಿ ಪೂರ್ವಂ ತ್ವಂ ಒಂದು ವೇಳೆ ಹೇಳಿದ್ದಿದ್ರೆ, ಏತದರ್ಥಂ ಅಚೋದಯ ನನಗೆ ಇಂಥದ್ದು ಬೇಕು, ನನಗಿಂಥ ಸಹಾಯ ಬೇಕು ಅಂತ ನೀನು ಅಚೋದಯ ಚೋದಿಸಿದ್ದೇ ಆಗಿದ್ದರೆ, ಪ್ರಚೋದನೆ ಮಾಡಿದ್ದೇ ಆಗಿದ್ದರೆ, ಮೈಥಿಲೀಂ ಅಹಂ ಏಕಾಹ್ನ ಒಂದು ಮಧ್ಯಾಹ್ನದ ಒಳಗೆ ನಾನು ನಿನಗೆ ತಂದು ಸೀತೆಯನ್ನು ಒಪ್ಪಿಸ್ತಿದ್ದೆ, ನಿನಗೆ ಎಲ್ಲಿಂದ ಬೇಕಾದರೂ ತಂದು ಒಪ್ಪಿಸ್ತಿದ್ದೆ. ಸುಗ್ರೀವ ಪ್ರಿಯಕಾಮೇನ ಯತ್ಕೃತೋಸ್ಮಿ ಹತಸ್ತ್ವಯ. ಕೇವಲ ಸುಗ್ರೀವನಿಗೆ ಪ್ರೀತಿ ಆಗಬೇಕು ಅನ್ನೋದಕ್ಕೋಸ್ಕರ ನಿನಗೆ ಸುಲಭದಲ್ಲಿ ಸಿಗುವಂತೆ ಮಾಡಬಲ್ಲಂತಹ ವಾಲಿಯನ್ನು ಕೊಂದು ಬಿಟ್ಟೆ ಅಲ್ಲ. ಎಲ್ಲಿ ಸಹಾಯ ಮಾಡಬೇಕು, ಎಲ್ಲಿ ಸ್ನೇಹ ಬೆಳೆಸಬೇಕು, ಎಲ್ಲಿ ಕಾರ್ಯಸಿದ್ಧಿಯನ್ನು ಪಡೀಬೇಕು ಎಂಥದ್ದು ಗೊತ್ತಿಲ್ಲ. ಎತ್ತೀತು ಅಂದರೆ ಕೊಟ್ಟಿಗೆ ಕಟ್ಟು ಅಂತ ಹೇಳೇ ಬಿಡುದು. ಯಾವುದು ಎತ್ತಿ ಈ ಎತ್ತ ಇಲ್ವಾ ಯೋಚನೆ ಮಾಡಲಿಕ್ಕಿಲ್ಲ, ಕಟ್ಟುದೆ ಕೊಟ್ಟಿಗೆ ಕಟ್ಟಿ ರೆಡಿ ಅಂದರೆ, ಅಲ್ಲಪ್ಪ ಅದು ಎತ್ತು, ಎತ್ತ ನಾನು ಈತು ಅಂತ ಅಷ್ಟೇ ಕೇಳಿಸ್ಕೊಂಡೆ. ಹಾಗಾಯಿತು ನಿನ್ನ ಪರಿಸ್ಥಿತಿ. ಏನಿದ್ರ ಅರ್ಥ? ಕಂಠೆ ಬದ್ಧ್ವಾ ಪ್ರಪದ್ಯಾಂತೆ ನಿಹತಂ ರಾವಣಂ ರಣೇ. ಈ ಪ್ರಸಂಗದಲ್ಲಿ ಅಕಸ್ಮಾತ್ ನನಗೆ ರಾವಣನನ್ನೇ ಕೊಲ್ಲಬೇಕಾದ ಪ್ರಸಂಗ ಬಂದಿದ್ರೂ ಕೊಂದೇ ನಿನಗೆ ಸೀತೆಯನ್ನು ತಂದು ಒಪ್ಪಿಸ್ತಾ ಇದ್ದೆ. ಇದು ಮಾತಿಗಾಡಿದ್ದಷ್ಟೇ. ನ್ಯಸ್ತಾಂ ಸಾಗರತೋ ಏವ ಪಾತಾಳೇ ಚಾಪಿ ಮೈಥಿಲೀಂ. ಒಂದು ವೇಳೆ ಈ ಮೈಥಿಲಿಯನ್ನು ಅವನು ಸಾಗರದ ತಡಿಯಲ್ಲಿಯೋ ಅಡಿಯಲ್ಲಿಯೋ ಎಲ್ಲಿ ಇಟ್ಟಿದ್ರೂ ನಾನು ಅವನು ಹುಡುಕಿ ಬಂದು ನಿನಗೆ ತಂದು ಕೊಡ್ತಿದ್ದೆ. ಆನಯೇಯಂ ತಾವದೇಶಾತ್ ಶ್ವೇತಾಂ ಅಶ್ವತರೀಮಿವ. ಎಲ್ಲಿಯೇ ಇದ್ದರೂ ಅವಳನ್ನು ಹುಡುಕಿ ತಂದು ಕೊಡುವಂತಹ ಕಷ್ಟವನ್ನು ನಾನು ನನ್ನ ಮೈ ಮೇಲೆ ಹಾಕ್ಕೊಳ್ತಿದ್ದೆ. ಎಂಥ ಕಷ್ಟ ಆದರೂ ಕೂಡ ಹುಡ್ಕೊಂಡು ಬರ್ತಿದ್ದೆ. ಯಾಕಂದರೆ ನಾನು ಎಲ್ಲಿ ಬೇಕಾದರೂ ಆಕ್ಸೆಸ್ ಇದೆ ನನಗೆ ಓಡಾಡಲಿಕ್ಕೆ. ಯಾರೂ ನನ್ನನ್ನು ತಡೆಯೋರಿಲ್ಲ, ಯಾರೂ ನನ್ನನ್ನು ಅಡ್ಡ ಹಾಕೋರಿಲ್ಲ. ನಿನಗೆ ಸೀತೆಯನ್ನು ಪಡಿಬೇಕು ಅಂತಿದ್ರೆ ಈ ದಡ್ಡ ಸುಗ್ರೀವನನ್ನು ಹಿಡ್ಕೊಂಡು ನೀನು ಇಷ್ಟೆಲ್ಲ ಒದ್ದಾಡಬೇಕಿತ್ತ? ಅವನನ್ನು ಪ್ರೀತಿ ಮಾಡಲಿಕ್ಕೋಸ್ಕರ ನಿನಗಿದ್ದ ದೊಡ್ಡ ಬಾಗಿಲನ್ನು ಮುಚ್ಚಿ ಒಂದು ಸಣ್ಣ ಕಿಂಡಿಯೊಳಗೆ ತಲೆ ತೂರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀನು ಯಾವುದಕ್ಕೆ ಪ್ರಯತ್ನ ಪಟ್ಟು ಏನು ಮಾಡ್ಕೊಂಡು ನೀನು ಅಂತ ಹೀಗೆ ಆಕ್ಷೇಪ ಮಾಡುವಾಗ ಇದೆಲ್ಲವೂ ಬಹಳ ಸರಿಯಾಗಿ ಆಕ್ಷೇಪ ಮಾಡಿದ್ದಾನೆ. ವಾಲಿ ಮಾಡಿದ್ದು ಏನು ಆಕ್ಷೇಪ! ಖುಷಿಯಾಯಿತು ಬಹಳ ಜನಕ್ಕೆ. ರಾಮನನ್ನು ಬೈಬೇಕು ಅಂತ ಯೋಚನೆ ಮಾಡೋರಿಗೆಲ್ಲ ಮೇಲಿಂದ ಮೇಲೆ